ಅರ್ಜಿ ಸಲ್ಲಿಸಿದ್ದೆ. ಅದಕ್ಕೆ ಪೂರಕವಾಗಿ ಇವತ್ತು ಒಂದು ಆದೇಶ ಮಾಡುತ್ತೆ ಅಂತೇಳಿ ಮಾನ್ಯ ನ್ಯಾಯಾಲಯ ಕಳೆದ ವಿಚಾರಣೆ ದಿನಾಂಕ ನಿಗದಿಪಡಿಸಿದರು. ಸೊ ಈ ದಿನ ಲೋಕಾಯುಕ್ತ ಅಧಿಕಾರಿಗಳು ಮಾನ್ಯ ನ್ಯಾಯಾಲಯಕ್ಕೆ ಹಾಜರಾಗಿ ಎಲ್ಲ ತನಿಖೆ ಮುಗಿದಿದೆ. ಕೊನೆಯ ಹಂತದ ಕೆಲವೊಂದಷ್ಟು ಪ್ರಕ್ರಿಯೆ ಇದೆ. ಹಾಗಾಗಿ ಆದಷ್ಟು ಬೇಗ ನಾವು ವರದಿ ಸಲ್ಲಿಸ್ತೀವಿ, ಕೆಲವು ದಿನಗಳ ಕಾಲಾವಕಾಶ ಕೊಡಿ ಅಂತೇಳಿ ತುಂಬ ಮನವಿ ಮಾಡ್ಕೊಂಡ್ರಿಂದ ಅವರ ಮನವಿಗೆ ಸ್ಪಂದಿಸಿದಂಥ ಮಾನ್ಯ ನ್ಯಾಯಾಲಯ ಕೊನೆಯ ಹಂತದಲ್ಲಿ ಇರೋದ್ರಿಂದ ಕಾಲಾವಕಾಶ ಕೊಡೋಣ ಅಂಥೇಳಿ ಒಂದು ಕಾಲಾವಕಾಶ ಕೊಟ್ಟು ದಿನಾಂಕ 23/12/2025ಕ್ಕೆ ದಿನಾಂಕವನ್ನು ನಿಗದಿಪಡಿಸಿದ್ದಾರೆ. ಸೊ ಆ ದಿನ ಅವ್ರು ಏನು ವರದಿ ಸಲ್ಲಿಸ್ತಾರೆ ನೋಡಿಕೊಂಡು ನಾನು ಖಂಡಿತವಾಗಲೂ ಒಂದು ಆದೇಶ ಮಾಡ್ತೀನಿ ಅಂತೇಳಿ ಮಾನ್ಯ ನ್ಯಾಯಾಲಯ ಇವತ್ತು ಒಂದು ಆದೇಶವನ್ನು ಮಾಡಿದೆ. ಸರ್, ವಿಚಾರಣೆ ಟೈಮಲ್ಲಿ ನೀವು ಹೇಳಿದ್ರಿ 1 to 4 ಏನು ತನಿಖೆನೇ ಮಾಡಿಲ್ಲ, ಏನು ಎನ್ಕ್ವೈರಿನೇ ಮಾಡಿಲ್ಲ ಅಂತ ಹೇಳಿದ್ರಿ. ಸರ್ ಹೌದು, ನಾನು ಪ್ರಾರಂಭದಲ್ಲೂ ಕೂಡ ಹೇಳ್ತಿದ್ದೀನಿ, ಏನು ಅವ್ರು ಮುಂದುವರೆದ ತನಿಖೆ ಮಾಡ್ತಾರೆ ಆ ಒಂದು ಮುಂದುವರೆದ ತನಿಖೆ ಸಂದರ್ಭದಲ್ಲಿ 1ರಿಂದ 4ನೇ ಆರೋಪಗಳಿಗೆ ಸಂಬಂಧಪಟ್ಟಾಗಿ ಯಾವುದೇ ರೀತಿಯ ತನಿಖೆ ಮಾಡ್ತಿಲ್ಲ ಅನ್ನೋದು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿದೆ. ಸೊ ಈ ದಿನ ಒಂದು ವಿಶೇಷ ಅಭಿಯೋಜಕರು ಕೂಡ ಅದನ್ನು ಒಪ್ಕೊಂಡ್ರು. ನಾವು 1ರಿಂದ 4ನೇ ಆರೋಪ ವಿರುದ್ಧ ಯಾವುದೇ ತನಿಖೆಯನ್ನು ಮಾಡ್ತಿಲ್ಲ, ಇತರ ಆರೋಪಗಳಿಗೆ ಸಂಬಂಧಪಟ್ಟಾಗೆ ತನಿಖೆ ಮಾಡ್ತಾಯಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ನನ್ನ ಅರ್ಜಿಯಲ್ಲಿ ನನ್ನ ಏನು ದೂರ ಅರ್ಜಿ ಇದೆ ಆ ದೂರ ಅರ್ಜಿಯಲ್ಲಿ ಇತರೆ ಆರೋಪಗಳ ಬಗ್ಗೆಯೂ ಕೂಡ ಆರೋಪ ಇರೋದ್ರಿಂದ ಸೊ ಎಲ್ಲ ಆರೋಪಗಳಿಗೆ ಸಂಬಂಧಪಟ್ಟಾಗೆ ನಾವು ಸಮಗ್ರ ತನಿಖೆ ಮಾಡೋದ್ರಿಂದ ಕಾಲಾವಕಾಶ ಕೇಳ್ತಿರ್ತ ಅವರು ಒಪ್ಕೊಂಡಿದ್ದಾರೆ. ಹಾಗಾಗಿ 1ರಿಂದ 4ನೇ ಆರೋಪಗಳ ವಿರುದ್ಧ ಏನಿದೆ ಅವ್ರ ವಿರುದ್ಧ ಯಾವುದೇ ರೀತಿಯ ಮುಂದುವರೆದ ತನಿಖೆ ನಡೀತಿಲ್ಲ ಅನ್ನೋದು ಇವತ್ತು ವಿಶೇಷ ಸರ್ಕಾರಿ ಅಭಿಯೋಜಕರ ಒಂದು ಸ್ಪಷ್ಟಪಡಿಸಿದರೆ ಅದು ಮಾನ್ಯ ನ್ಯಾಯಾಲಯ ಗಮನಕ್ಕೂ ಕೂಡ ಬಂದಿದೆ. ಹಾಗಾಗಿ ಇತರೆ ಆರೋಪಗಳಿಗೆ ಸಂಬಂಧಪಟ್ಟಾಗಿ ಅವ್ರು ಏನು ತನಿಖೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟೀಕರಣವನ್ನು ಪಡ್ಕೊಂಡು ಸೊ ಆನಂತರ ಒಂದು ಆದೇಶ ಮಾಡುವ ಒಂದು ಮನೋಭಾವನೆಯಿಂದ ಸೊ ಮಾನ್ಯ ನ್ಯಾಯಾಲಯ ಇವತ್ತು 23 ತಾರೀಕು ದಿನಾಂಕ ನಿಗದಿಪಡಿಸಿದೆ. ಚಾಲೆಂಜ್ ಏನಾಗಿತ್ತು ನಿಮ್ಮದು ಸರ್? ಸೆಕೆಂಡ್ ಪಾರ್ಟ್ ಇನ್ವೆಸ್ಟಿಗೇಷನ್ ಏನಾಗ್ತಾ ಇದೆ, ಈಗ ಹಲವು ಬಾರಿ ಟೈಮ್ ತಗೊಂಡಿದ್ದಾರೆ, ಬೇಕಂತಾನೆ ಕಾಲಹರಣ ಆಗ್ತಿದೆ ಅನ್ನುವಂಥದ್ದು ಏನಾದರೂ ನಿಮ್ಗೆ ಅನಿಸುತ್ತಾ? ಸರ್, ಇಲ್ಲಿ ಇಡೀ ರಾಜ್ಯದ ಜನತೆ ಗಮನಿಸ್ತಾ ಇದ್ದಾರೆ, ಏನು ಭ್ರಷ್ಟಾಚಾರಿಗಳ ವಿರುದ್ಧ ಕ್ರಮ ತಗೊಳ್ಳೋದಕ್ಕೆ ಅಂತೇಳಿ ನೇಮಕ ಆಗಿರತಕ್ಕಂಥ ಅದರ ಸ್ಥಾಪನೆ ಆಗಿರತಕ್ಕಂಥ ಲೋಕಾಯುಕ್ತ ಸಂಸ್ಥೆಯ ಕೆಲವು ಅಧಿಕಾರಿಗಳು ಭ್ರಷ್ಟಾಚಾರಕ್ಕೆ ಪರೋಕ್ಷವಾಗಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅನ್ನೋದು ರಾಜ್ಯ ಜನಕ್ಕೆ ಗೊತ್ತಿರೋವಂಥದ್ದು. ಈ ಪ್ರಕರಣದಲ್ಲೂ ಕೂಡ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ನೋಡಿ, ಅವರೇ ಹೇಳ್ತಾರೆ ನನ್ನ ದೂರಕ್ಕೆ ಸಂಬಂಧಪಟ್ಟಾಗ ಇನ್ನೂ ಸಾಕಷ್ಟು ಸಮಗ್ರ ತನಿಖೆ ಮಾಡ್ದಿದ್ದು ಹೇಳ್ತಾ ಬರ್ತಾರೆ. ಹಾಗಾದರೆ ತನಿಖೆ ಬಾಕಿ ಇರಬೇಕಾದ್ರೆ ಈ 4 ಜನ ಆರೋಪಿಗಳ ವಿರುದ್ಧ ತುರ್ತಾಗಿ ಅಂತಿಮ ವರದಿ ಸಲ್ಲಿಸುವಂಥ ಅವಶ್ಯಕತೆ ಏನಿತ್ತು? ಒಂದು ಮಾನ್ಯ ನ್ಯಾಯಾಲಯ ಕೂಡ ಆದೇಶ ಮಾಡಿರಲಿಲ್ಲ, ಅಥವಾ ನಾನು ಕೂಡ ಮನವಿ ಮಾಡ್ಕೊಂಡಿರಲ್ಲ. ಹಾಗಾಗಿ ತನಿಖಾಧಿಕಾರಿ ಆರೋಪಿಗಳನ್ನ ರಕ್ಷಣೆ ಮಾಡುವಂಥ ದುರ್ದೇಶದಿಂದ ಈ ರೀತಿ ನಡ್ಕೊಳ್ತಾ ಇದ್ದಾರೆ ಅಂತೇಳಿ ಕೂಡ ನಾನು ಇವತ್ತು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿದ್ದೀನಿ. ಸೊ ರಾಜ್ಯ ಜನತೆಯನ್ನು ಕೂಡ ಗಮನಿಸ್ತಾ ಇದ್ದಾರೆ. ಇವರು ತನಿಖೆ ಪ್ರಾರಂಭದಲ್ಲೂ ಕೂಡ ಮಾನ್ಯ ನ್ಯಾಯಾಲಯದಲ್ಲಿ ಸ್ಪಷ್ಟವಾಗಿ ಹೇಳಿದ್ದೀನಿ, ಏನು ಲೋಕಾಯುಕ್ತ ಸಂಸ್ಥೆಯಲ್ಲಿ ಇದರ ತನಿಖಾಧಿಕಾರಿ ಅಂತೇಳಿ ಅವರಿಗೆ ಕಾನೂನಿನ ಅರಿವೇ ಇಲ್ಲ. ಅಲ್ಲಿ ಗಮನಿಸಬೇಕಾದ್ರೆ ಅಂತಂದರೆ ಒಂದೇ ಒಂದು ಪ್ರಕರಣದಲ್ಲಿ ಕೆಲವು ಆರೋಪಗಳ ವಿರುದ್ಧ ಅಂತಿಮ ವರದಿ ಸಲ್ಲಿಸೋದು, ಕೆಲವು ಆರೋಪಗಳ ವಿರುದ್ಧ ದೋಷಾರೋಪಣೆ ಸಲ್ಲಿಸೋಕ್ಕೆ ಸಾಧ್ಯನೇ ಇಲ್ಲ. ಅಂಥ ಒಂದು ಕೆಲಸವನ್ನು ಈ ಅಧಿಕಾರಿ ಮಾಡ್ತಾ ಇದ್ದಾರೆ. ಸೊ ನಾನು ಕೂಡ ಕೂತಲನ್ನು ಕಾಯ್ತಾ ಇದ್ದೀನಿ. ಖಂಡಿತವಾಗ್ಲೂ ನಾನು ಇವತ್ತು ನಿಮ್ಮೆಲ್ಲರ ಮುಂದೆ ಬಹಿರಂಗ ಘೋಷಣೆ ಮಾಡ್ತಾಯಿದ್ದೀನಿ, ಈ ಪ್ರಕರಣದಲ್ಲಿ ಏನು ತನಿಖಾಧಿಕಾರಿ ಇದ್ದಾರೆ ಅವ್ರಿಗೆ ಶಿಕ್ಷೆ ಅಂತ ಕೊಡಿಸೋದು ಖಚಿತ. ಯಾಕೆ ಅಂತ ಹೇಳಿದ್ರೆ ನಾನು ಈಗಾಗಲೇ ಹೇಳಿದ್ದೀನಿ, ಇದೇ ಸಿದ್ದರಾಮಯ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ 2 ಪ್ರಮುಖ ದಾಖಲೆಗಳನ್ನು ಕಂಡು ಬಂದಿದ್ರು ಕೂಡ. ಅಂದರೆ ಏನು 96ನೇ ಇಸ್ವಿಲಿ 4ನೇ ಆರೋಪಿ ದೇವರಾಜ್ ಅವರು ಭೂಸ್ವಾಧೀನ ಕೈ ಬಿಡಿ ಅಂತೇಳಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರೆ ಆ ಮನವಿ ಪತ್ರದಲ್ಲಿ DC ಬಂದು ಸ್ಪಷ್ಟವಾಗಿ ಬರೆದಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಆ ಒಂದು ಅರ್ಜಿ ಆಗಿನ DC ಆಗಿದೆ ಅಂದರೆ ಸಿದ್ದರಾಮಯ್ಯ ಅವರಿಗೆ ಸಂಬಂಧಪಟ್ಟಿದ್ದು ಅನ್ನೋ ಒಂದು ಅಧಿಕಾರಿಗಳ ಗಮನಕ್ಕೆ ಬಂದು ಅಕ್ರಮವಾಗಿ ಭೂಸ್ವಾಧೀನ ಕೈ ಬಿಡಿಸ್ಕೋಬೇಕು ಅನ್ನೋ ಒಂದು ದುರುದ್ದೇಶ ಮಾಡೋಂಥ ಸ್ಪಷ್ಟ ಕಂಡು ಬರ್ತದೆ. ಅದೇ ರೀತಿ 92ನೇ ಇಸ್ವಿಲಿ ಸಿದ್ದರಾಮಯ್ಯರ ಬಾಮಾಯ್ದ ಮಲ್ಲಿಕಾರ್ಜುನ ಸ್ವಾಮಿಯವರು ಇದೇ 4ನೇ ಆರೋಪಿ ದೇವರಾಜ ಹೆಸರಲ್ಲಿ ಸುಳ್ಳು ಪತ್ರವನ್ನು ಸೃಷ್ಟಿ ಮಾಡಿ ಮಲ್ಲಿಕಾರ್ಜುನ ಸ್ವಾಮಿ ಸಹಿ ಮಾಡಿ ಪ್ರಾಧಿಕಾರಕ್ಕೆ ಕೊಟ್ಟಿದ್ದಾರೆ. ಸೊ ಇಂಥ ದಾಖಲೆ ಕಂಡು ಬಂದಿದ್ರು ಕೂಡ 2004ನೇ ಇಸ್ವಿವರೆಗೂ ಸಿದ್ದರಾಮಯ್ಯ ಅವ್ರಿಗೂ ಮತ್ತು 4ನೇ ಆರೋಪಿಯವ್ರಿಗೂ ಸಂಪರ್ಕ ಇಲ್ಲ ಅಂತ ಸುಳ್ಳು ವರದಿ ಕೊಟ್ಟಿದ್ದಾರೆ. ಇಂತಹ ಸುಳ್ಳು ವರದಿ ಸಲ್ಲಿಸಿರೋಂಥ ತನಿಖಾಧಿಕಾರಿಗೆ ಶಿಕ್ಷೆ ಕೊಡಿಸೋದು ಖಚಿತ. ಅವ್ರು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಸಿದ್ದರಾಮಯ್ಯವ್ರನ್ನಾಗಲಿ ಅವ್ರ ಕುಟುಂಬದವರಲ್ಲೇ ರಕ್ಷಣೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಕಾನೂನಿನ ಒಂದು ಪ್ರಕ್ರಿಯೆಯಲ್ಲೇ ಸ್ವಲ್ಪ ವಿಳಂಬ ಆಗ್ಬೋದು ಅಷ್ಟೇ. ಖಂಡಿತವಾಗಲೂ ಒಂದಲ್ಲ ಒಂದು ದಿನ ಅವ್ರಿಗೆ ಶಿಕ್ಷೆ ಕೊಡಿಸ್ತೀನಿ. ಇದರಲ್ಲಿ ಯಾವುದೇ ಒಂದು ಹಿನ್ನಡೆ ಅಂತೂ ಇಲ್ಲ. ಸರ್, ಕಳೆದ ವಿಚಾರಣೆ ಸಂದರ್ಭದಲ್ಲಿ ನಾನು ಎಲ್ಲ ಥರದ್ದು ಹೆಚ್ಚುವರಿ ಒಂದು ಲಿಖಿತವಾದವನ್ನ ಮೂಲಕ ಎಲ್ಲನೂ ಸಲ್ಲಿಸಿದ್ರಿ. ಸೊ ಈಗ ಮತ್ತೆ ಸಲ್ಲಿಸುವಂಥ ಯಾವುದೇ ಅಂಶಗಳಿಲ್ಲ, ಯಾಕಂದರೆ ಎಲ್ಲ ಅಂಶಗಳನ್ನು ಸಲ್ಲಿಸಿದ್ರಿ. ಸೊ ಅವ್ರು ಹೊಸ್ದಾಗಿ ಏನಾದ್ರು ಅಂಶಗಳು ಗಮನಕ್ಕೆ ತಂದರೆ ಅದರ ತನಿಖಾಧಿಕಾರಿ ನಾವು ಹೊಸ್ದಾಗಿ ಹಾಕ್ಬೋದು. ಆದರೆ ಅವ್ರಿಗೆ ಏನು ಇದುವರೆಗೂ ಹಾಕಿದರೆ ಅದೆಲ್ಲದಕ್ಕೂ ಕೂಡ ನಾನು ಮಾನ್ಯ ನ್ಯಾಯಾಲಯಕ್ಕೆ ಒಂದು ಉತ್ತರವನ್ನು ಕೊಟ್ಟಿದ್ದೆ. ಅರ್ಜಿ ಸಲ್ಲಿಸಿದ್ದೆ. ಅದಕ್ಕೆ ಪೂರಕವಾಗಿ ಇವತ್ತು ಒಂದು ಆದೇಶ ಮಾಡ್ತೀನಿ ಅಂತೇಳಿ ಮಾನ್ಯ ನ್ಯಾಯಾಲಯ
ಕಳೆದ ವಿಚಾರಣೆ ದಿನಾಂಕ ನಿಗದಿಪಡಿಸಿದರು. ಸೊ ಈ ದಿನ ಲೋಕಾಯುಕ್ತ ಅಧಿಕಾರಿಗಳು ಮಾನ್ಯ ನ್ಯಾಯಾಲಯಕ್ಕೆ ಹಾಜರಾಗಿ ಎಲ್ಲ ತನಿಖೆ ಮುಗಿದಿದೆ. ಕೊನೆಯ ಹಂತದ ಕೆಲವೊಂದಷ್ಟು ಪ್ರಕ್ರಿಯೆ ಇದೆ. ಹಾಗಾಗಿ ಆದಷ್ಟು ಬೇಗ ನಾವು ವರದಿ ಸಲ್ಲಿಸ್ತೀವಿ, ಕೆಲವು ದಿನಗಳ ಕಾಲಾವಕಾಶ ಕೊಡಿ ಅಂತೇಳಿ ತುಂಬ ಮನವಿ ಮಾಡ್ಕೊಂಡ್ರಿಂದ ಅವರ ಮನವಿಗೆ ಸ್ಪಂದಿಸಿದಂಥ ಮಾನ್ಯ ನ್ಯಾಯಾಲಯ ಕೊನೆಯ ಹಂತದಲ್ಲಿ ಇರೋದರಿಂದ ಕಾಲಾವಕಾಶ ಕೊಡೋಣ ಅಂಥೇಳಿ ಒಂದು ಕಾಲಾವಕಾಶ ಕೊಟ್ಟು ದಿನಾಂಕ 23/12/2025ಕ್ಕೆ ದಿನಾಂಕವನ್ನು ನಿಗದಿಪಡಿಸಿದ್ದಾರೆ. ಸೊ ಆ ದಿನ ಅವ್ರು ಏನು ವರದಿ ಸಲ್ಲಿಸ್ತಾರೆ ನೋಡಿಕೊಂಡು ನಾನು ಖಂಡಿತವಾಗ್ಲೂ ಒಂದು ಆದೇಶ ಮಾಡ್ತೀನಿ ಅಂತೇಳಿ ಮಾನ್ಯ ನ್ಯಾಯಾಲಯ ಇವತ್ತು ಒಂದು ಆದೇಶವನ್ನು ಮಾಡಿದೆ. ಸರ್, ವಿಚಾರಣೆ ಟೈಮಲ್ಲಿ ನೀವು ಹೇಳಿದ್ರಿ 1 to 4 ಏನು ತನಿಖೆನೇ ಮಾಡಿಲ್ಲ, ಏನು ಎನ್ಕ್ವೈರಿನೇ ಮಾಡಿಲ್ಲ ಅಂತ ಹೇಳಿದ್ರಿ. ಸರ್ ಹೌದು, ನಾನು ಪ್ರಾರಂಭದಲ್ಲೂ ಕೂಡ ಹೇಳ್ತಿದ್ದೀನಿ, ಏನು ಅವ್ರು ಮುಂದುವರೆ ತನಿಖೆ ಮಾಡ್ತಾರೆ ಆ ಒಂದು ಮುಂದುವರೆ ತನಿಖೆ ಸಂದರ್ಭದಲ್ಲಿ 1ರಿಂದ 4ನೇ ಆರೋಪಗಳಿಗೆ ಸಂಬಂಧಪಟ್ಟಾಗಿ ಯಾವುದೇ ರೀತಿ ತನಿಖೆ ಮಾಡ್ತಿಲ್ಲ ಅನ್ನೋದು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿದೆ. ಸೊ ಈ ದಿನ ಒಂದು ವಿಶೇಷ ಅಭಿಯೋಜಕರು ಕೂಡ ಅದನ್ನು ಒಪ್ಕೊಂಡ್ರು. ನಾವು 1ರಿಂದ 4ನೇ ಆರೋಪ ವಿರುದ್ಧ ಯಾವುದೇ ತನಿಖೆಯನ್ನು ಮಾಡ್ತಿಲ್ಲ, ಇತರೆ ಆರೋಪಗಳಿಗೆ ಸಂಬಂಧಪಟ್ಟಾಗೆ ತನಿಖೆ ಮಾಡ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ನನ್ನ ಅರ್ಜಿಯಲ್ಲಿ ನನ್ನ ಏನು ದೂರ ಅರ್ಜಿ ಇದೆ ಆ ದೂರ ಅರ್ಜಿಯಲ್ಲಿ ಇತರೆ ಆರೋಪಗಳ ಬಗ್ಗೆಯೂ ಕೂಡ ಆರೋಪ ಇರೋದ್ರಿಂದ ಸೊ ಎಲ್ಲ ಆರೋಪಗಳಿಗೆ ಸಂಬಂಧಪಟ್ಟಾಗೆ ನಾವು ಸಮಗ್ರ ತನಿಖೆ ಮಾಡೋದ್ರಿಂದ ಕಾಲಾವಕಾಶ ಕೇಳ್ತೀವಿ ಅಂತ ಅವರು ಒಪ್ಕೊಂಡಿದ್ದಾರೆ. ಹಾಗಾಗಿ 1ರಿಂದ 4ನೇ ಆರೋಪಗಳ ವಿರುದ್ಧ ಏನಿದೆ ಅವ್ರ ವಿರುದ್ಧ ಯಾವುದೇ ರೀತಿಯ ಮುಂದುವರೆ ತನಿಖೆ ನಡೀತಿಲ್ಲ ಅನ್ನೋದು ಇವತ್ತು ಸರ್ಕಾರಿ ಅಭಿಯೋಜಕರ ವಿಶೇಷ ಸರ್ಕಾರಿ ಅಭಿಯೋಜಕರ ಒಂದು ಸ್ಪಷ್ಟಪಡಿಸಿದರೆ ಅದು ಮಾನ್ಯ ನ್ಯಾಯಾಲಯ ಗಮನಕ್ಕೂ ಕೂಡ ಬಂದಿದೆ. ಹಾಗಾಗಿ ಇತರೆ ಆರೋಪಗಳಿಗೆ ಸಂಬಂಧಪಟ್ಟಾಗ ಇವ್ರು ಏನು ತನಿಖೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟೀಕರಣವನ್ನು ಪಡ್ಕೊಂಡು ಸೊ ಆನಂತರ ಒಂದು ಆದೇಶ ಮಾಡುವ ಒಂದು ಮನೋಭಾವನೆಯಿಂದ ಸೊ ಮಾನ್ಯ ನ್ಯಾಯಾಲಯ ಇವತ್ತು 23 ತಾರೀಕು ದಿನಾಂಕ ನಿಗದಿಪಡಿಸಿದೆ. ಚಾಲೆಂಜ್ ಏನಾಗಿತ್ತು ನಿಮ್ಮದು ಸರ್? ಸೆಕೆಂಡ್ ಪಾರ್ಟ್ ಇನ್ವೆಸ್ಟಿಗೇಷನ್ ಏನಾಗ್ತಾ ಇದೆ, ಈಗ ಹಲವು ಬಾರಿ ಟೈಮ್ ತಗೊಂಡಿದ್ದಾರೆ, ಬೇಕಂತಾನೆ ಕಾಲಹರಣ ಆಗ್ತಿದೆ ಅನ್ನುವಂಥದ್ದು ಏನಾದರೂ ನಿಮ್ಗೆ ಅನ್ಸುತ್ತಾ? ಸರ್, ಇಲ್ಲಿ ಇಡೀ ರಾಜ್ಯದ ಜನತೆ ಗಮನಿಸ್ತಾ ಇದ್ದಾರೆ, ಏನು ಭ್ರಷ್ಟಾಚಾರಿಗಳ ವಿರುದ್ಧ ಕ್ರಮ ತಗೊಳ್ಳೋದಕ್ಕೆ ಅಂತೇಳಿ ನೇಮಕ ಆಗಿರತಕ್ಕಂಥ ಅದರ ಸ್ಥಾಪನೆ ಆಗಿರತಕ್ಕಂಥ ಲೋಕಾಯುಕ್ತ ಸಂಸ್ಥೆಯ ಕೆಲವು ಅಧಿಕಾರಿಗಳು ಭ್ರಷ್ಟಾಚಾರಕ್ಕೆ ಪರೋಕ್ಷವಾಗಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅನ್ನೋದು ರಾಜ್ಯ ಜನಕ್ಕೆ ಗೊತ್ತಿರೋವಂಥದ್ದು. ಈ ಪ್ರಕರಣದಲ್ಲೂ ಕೂಡ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ನೋಡಿ, ಅವರು ಹೇಳ್ತಾರೆ ನನ್ನ ದೂರಿಗೆ ಸಂಬಂಧಪಟ್ಟಾಗ ಇನ್ನೂ ಸಾಕಷ್ಟು ಸಮಗ್ರ ತನಿಖೆ ಮಾಡ್ದಿದ್ದು ಹೇಳ್ತಾ ಬರ್ತಾರೆ. ಹಾಗಾದರೆ ತನಿಖೆ ಬಾಕಿ ಇರಬೇಕಾದ್ರೆ ಈ 4 ಜನ ಆರೋಪಿಗಳ ವಿರುದ್ಧ ತುರ್ತಾಗಿ ಅಂತಿಮ ವರದಿ ಸಲ್ಲಿಸುವಂಥ ಅವಶ್ಯಕತೆ ಏನಿತ್ತು? ಒಂದು ಮಾನ್ಯ ನ್ಯಾಯಾಲಯ ಕೂಡ ಆದೇಶ ಮಾಡಿರಲಿಲ್ಲ, ಅಥವಾ ನಾನು ಕೂಡ ಮನವಿ ಮಾಡ್ಕೊಂಡಿರಲ್ಲ. ಹಾಗಾಗಿ ತನಿಖಾಧಿಕಾರಿ ಆರೋಪಿಗಳನ್ನ ರಕ್ಷಣೆ ಮಾಡುವಂಥ ದುರ್ದೇಶದಿಂದ ಈ ರೀತಿ ನಡ್ಕೊಳ್ತಾ ಇದ್ದಾರೆ ಅಂತೇಳಿ ಕೂಡ ನಾನು ಇವತ್ತು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿದ್ದೀನಿ. ಸೊ ರಾಜ್ಯ ಜನತೆಯನ್ನು ಕೂಡ ಗಮನಿಸ್ತಾ ಇದ್ದಾರೆ. ಇವರು ತನಿಖೆ ಪ್ರಾರಂಭದಲ್ಲಿ ಕೂಡ ಮಾನ್ಯ ನ್ಯಾಯಾಲಯದಲ್ಲಿ ಸ್ಪಷ್ಟವಾಗಿ ಹೇಳಿದ್ದೀನಿ, ಏನು ಲೋಕಾಯುಕ್ತ ಸಂಸ್ಥೆಯಲ್ಲಿ ಇದರ ತನಿಖಾಧಿಕಾರಿ ಅಂತೇಳಿ ಅವರಿಗೆ ಕಾನೂನಿನ ಅರಿವೇ ಇಲ್ಲ. ಅಲ್ಲಿ ಗಮನಿಸ್ಬೇಕಾರೆ ಅಂತಂದರೆ ಒಂದೇ ಒಂದು ಪ್ರಕರಣದಲ್ಲಿ ಕೆಲವು ಆರೋಪಗಳ ವಿರುದ್ಧ ಅಂತಿಮ ವರದಿ ಸಲ್ಲಿಸೋದು, ಕೆಲವು ಆರೋಪಗಳ ವಿರುದ್ಧ ದೋಷಾರೋಪಣೆ ಸಲ್ಲಿಸೋಕ್ಕೆ ಸಾಧ್ಯನೇ ಇಲ್ಲ. ಅಂಥ ಒಂದು ಕೆಲಸವನ್ನು ಈ ಅಧಿಕಾರಿ ಮಾಡ್ತಾ ಇದ್ದಾರೆ. ಸೊ ನಾನು ಕೂಡ ಕೂತಲನ್ನು ಕಾಯ್ತಾ ಇದ್ದೀನಿ. ಖಂಡಿತವಾಗ್ಲೂ ನಾನು ಇವತ್ತು ನಿಮ್ಮೆಲ್ಲರ ಮುಂದೆ ಬಹಿರಂಗ ಘೋಷಣೆ ಮಾಡ್ತಾಯಿದ್ದೀನಿ, ಈ ಪ್ರಕರಣದಲ್ಲಿ ಏನು ತನಿಖಾಧಿಕಾರಿ ಇದ್ದಾರೆ ಅವ್ರಿಗೆ ಶಿಕ್ಷೆ ಅಂತ ಕೊಡಿಸೋದು ಖಚಿತ. ಯಾಕೆ ಅಂತ ಹೇಳಿದ್ರೆ ನಾನು ಈಗಾಗಲೇ ಹೇಳಿದ್ದೀನಿ, ಇದೇ ಸಿದ್ದರಾಮಯ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ 2 ಪ್ರಮುಖ ದಾಖಲೆಗಳನ್ನು ಕಂಡು ಬಂದಿದ್ರು ಕೂಡ. ಅಂದರೆ ಏನು 96ನೇ ಇಸ್ವಿಲಿ 4ನೇ ಆರೋಪಿ ದೇವರಾಜ್ ಅವರು ಭೂಸ್ವಾಧೀನ ಕೈ ಬಿಡಿ ಅಂತೇಳಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರೆ ಆ ಮನವಿ ಪತ್ರದಲ್ಲಿ DC ಬಂದು ಸ್ಪಷ್ಟವಾಗಿ ಬರೆದಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಆ ಒಂದು ಅರ್ಜಿ ಆಗಿನ DC ಆಗಿದೆ ಅಂದರೆ ಸಿದ್ದರಾಮಯ್ಯ ಅವರಿಗೆ ಸಂಬಂಧಪಟ್ಟಿದ್ದು ಅನ್ನೋ ಒಂದು ಅಧಿಕಾರಿಗಳ ಗಮನಕ್ಕೆ ಬಂದು ಅಕ್ರಮವಾಗಿ ಭೂಸ್ವಾಧೀನ ಕೈ ಬಿಡಿಸ್ಕೋಬೇಕು ಅನ್ನೋ ಒಂದು ದುರುದ್ದೇಶ ಮಾಡೋಂಥ ಸ್ಪಷ್ಟ ಕಂಡು ಬರ್ತದೆ. ಅದೇ ರೀತಿ 92ನೇ ಇಸ್ವಿಲಿ ಸಿದ್ದರಾಮಯ್ಯರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಯವರು ಇದೇ 4ನೇ ಆರೋಪಿ ದೇವರಾಜ ಹೆಸರಲ್ಲಿ ಸುಳ್ಳು ಪತ್ರವನ್ನು ಸೃಷ್ಟಿ ಮಾಡಿ ಮಲ್ಲಿಕಾರ್ಜುನ ಸ್ವಾಮಿ ಸಹಿ ಮಾಡಿ ಪ್ರಾಧಿಕಾರಕ್ಕೆ ಕೊಟ್ಟಿದ್ದಾರೆ. ಸೊ ಇಂಥ ದಾಖಲಾತಿ ಕಂಡು ಬಂದಿದ್ರು ಕೂಡ 2004ನೇ ಇಸ್ವಿವರೆಗೂ ಸಿದ್ದರಾಮಯ್ಯ ಅವ್ರಿಗೂ ಮತ್ತು 4ನೇ ಆರೋಪಿಯವ್ರಿಗೂ ಸಂಪರ್ಕ ಇಲ್ಲ ಅಂತ ಸುಳ್ಳು ವರದಿ ಕೊಟ್ಟಿದ್ದಾರೆ. ಇಂತಹ ಸುಳ್ಳು ವರದಿ ಸಲ್ಲಿಸಿರೋಂಥ ತನಿಖಾಧಿಕಾರಿಗೆ ಶಿಕ್ಷೆ ಕೊಡಿಸೋದು ಖಚಿತ. ಅವ್ರು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಸಿದ್ದರಾಮಯ್ಯವ್ರನ್ನಾಗಲಿ ಅವ್ರ ಕುಟುಂಬದಲ್ಲೇ ರಕ್ಷಣೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಕಾನೂನಿನ ಒಂದು ಪ್ರಕ್ರಿಯೆಯಲ್ಲಿ ಸ್ವಲ್ಪ ವಿಳಂಬ ಆಗ್ಬೋದು ಅಷ್ಟೇ. ಖಂಡಿತವಾಗಲೂ ಒಂದಲ್ಲ ಒಂದು ದಿನ ಅವ್ರಿಗೆ ಶಿಕ್ಷೆ ಕೊಡಿಸ್ತೀನಿ. ಇದರಲ್ಲಿ ಯಾವುದೇ ಒಂದು ಹಿನ್ನಡೆ ಅಂತೂ ಇಲ್ಲ. ಸರ್, ಕಳೆದ ವಿಚಾರಣೆ ಸಂದರ್ಭದಲ್ಲಿ ನಾನು ಎಲ್ಲ ಥರದ್ದು ಹೆಚ್ಚುವರಿ ಒಂದು ಲಿಖಿತವಾದವನ ಮೂಲಕ ಎಲ್ಲನೂ ಸಲ್ಲಿಸಿದ್ರಿ. ಸೊ ಈಗ ಮತ್ತೆ ಸಲ್ಲಿಸುವಂಥ ಯಾವುದೇ ಅಂಶಗಳಿಲ್ಲ, ಯಾಕಂದರೆ ಎಲ್ಲ ಅಂಶಗಳನ್ನು ಸಲ್ಲಿಸಿದ್ರಿ. ಸೊ ಅವ್ರು ಹೊಸ್ದಾಗೇನಾದ್ರು ಅಂಶಗಳು ಗಮನಕ್ಕೆ ತಂದರೆ ಅದರ ತನಿಖಾಧಿಕಾರಿ ನಾವು ಹೊಸ್ದಾಗಿ ಹಾಕ್ಬೋದು. ಆದರೆ ಅವ್ರಿಗೆ ಏನು ಇದುವರೆಗೂ ಹಾಕಿದರೆ ಅದೆಲ್ಲದಕ್ಕೂ ಕೂಡ ನಾನು ಮಾನ್ಯ ನ್ಯಾಯಾಲಯಕ್ಕೆ ಒಂದು ಉತ್ತರವನ್ನು ಕೊಟ್ಟಿದ್ದೀನಿ.